ಇವರು ಗೈಸ್ ಮದುವೆ ಹೆಣ್ಣು. So hi hello welcome back to my YouTube channel. So hi, ಇವತ್ತಿನ ವ್ಲಾಗ್ ಬಂದು ನಮ್ಮ ಅಜ್ಜಿಯವರ ಅಕ್ಕ ಅವರ ಮಗಳವರ ಲಾಸ್ಟ್ ಮಗಳವರ ಹಲ್ದಿ ಇದೆ ಇವಾಗ. ನನಗೆ ಅರ್ಥ ಆಯ್ತಿರಲ್ಲ, ಆ ಥರನೇ ಇರೋದು ಇವಾಗ ಕಾನ್ಸೆಪ್ಟ್. ಹಲ್ದಿ ಇದೆ, ಅದಕ್ಕೆ ನಾವು ಈಗ ರೆಡಿ ಆಗಬೇಕು, ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು. ಒಂದು 1:30 ಹಂಗೆಲ್ಲ ರೆಡಿ ಆಗಬೇಕು. ನಮ್ಮ ಸಾನು ಇದ್ದಾಳಲ್ಲ, ನಮ್ಮ ಅಕ್ಕ ಬ್ಲಾಗ್ಸಲ್ಲೆಲ್ಲ ಬರ್ತಾಳಲ್ಲ, ಅವಳು ಒಂದು 3 o'clock 4 o'clock ಹಿಂಗೆ ಬರ್ಬೋದು. ಸೊ ಅವಳು 4 ಮೇಲೆ ಬಂದರೆ ಅವಳನ್ನ ಕರ್ಕೋಕ್ಕಾಗಲ್ಲ. ನಾವು 3 o'clock ಒಳಗೆ ಬಂದರೆ ವಿ ಕ್ಯಾನ್ ಟೇಕ್ ಹಾಲ್ ಅಪ್. ನೋಡಿ ಗೈಸ್, ನಾನು ನೆನ್ನೆ ಟಿಶ್ಯೂ ಅಲ್ಲಿ ರೋಸ್ ಮಾಡಿದ್ದೆ. ಈ ಸಿಸ್ಟಮ್ ಎಲ್ಲ ಈ ಟಿಶ್ಯೂ ಎಲ್ಲ ಚೆನ್ನಾಗಿದೆ ಅಲ್ವಾ? ಆಲ್ಮೋಸ್ಟ್ 3 ಟಿಶ್ಯೂಸ್ ಬೇಕಾಯ್ತು. ಗ್ಲಾಸಲ್ಲಿ ಮಾಡಿ ಗ್ಯಾಸ್. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡೆ. 10 o'clock ಎಲ್ಲ ಸ್ನಾನ ತಗೋತಾರೆ. ಸೊ ನಮ್ಮ ಡ್ಯಾಡಿ ಫಾದರ್ ಅವರು ಸೊ ನಮ್ಮ ಅಪ್ಪ ನನಗೆಲ್ಲ ನಾನು ಬ್ಲಾಗಿಂಗ್ ಮಾಡೋದು ಇಷ್ಟ ಇಲ್ಲ, ಆದರೂ ನನಗಿಷ್ಟ ಅಂತ ಐ ಡು ದಟ್. ಸೊ ನಮ್ಮ ಫಾದರ್ ಡ್ಯಾಡ್ ಅವರು ಸೋಡಾ ಮಾಡ್ತಾವ್ರೆ. ನಮ್ಮ ಅಕ್ಕ ಅವತ್ತಿಂದ ಕೇಳ್ತಾಳೆ ನನಗೆ, ಮೋನಿಶಾ ತೋರಿಸಿದ್ಲು, ಸೋಡಾ ಮಾಡ್ತಾವ್ರೆ. ಆದರೆ ನಾವು ಸೊ ಹ್ಯಾವಿಂಗ್ ಲಸ್ಸಿ ಅಲ್ಲ, ಮಜ್ಜಿಗೆ. ಹಾಯ್ ಮಾಡಿ. ಸೊ ಈ ಸೀಸನಲ್ಲಿ ಲಸ್ಸಿ, ಮಜ್ಜಿಗೆ, ಜ್ಯೂಸಸ್ ಎಲ್ಲ ಇರಲೇಬೇಕು. ವಾಟರ್ ಅಂತೂ ಎಸ್ಪೆಷಲಿ, ಬಿಕಾಸ್ ಹೈಡ್ರೇಷನ್ ನಾವು ಮೇಂಟೈನ್ ಮಾಡಬೇಕು. ನನಗಂತೂ ಇದು ದಿನ ಒಂದೊಂದು ಗ್ಲಾಸ್ ಇರಲೇಬೇಕು ಗೈಸ್. ದಟ್ಸ್ ಮ್ಯಾಂಡೇಟ್ರಿ. ಸೊ ಗೈಸ್, ಸೋಡಾ ರೆಡಿ ಆಗಿದೆ. ಸೊ ಗೈಸ್, ನಂಗೆ ಉಪ್ಪಿನಂದ್ರೆ ತುಂಬ ಇಷ್ಟ. ಎಸ್ಪೆಷಲಿ ಪಿಂಕ್. ಮಜ್ಜಿಗೆ ಆದಮೇಲೆ ಸೋಡಾ ಕರಿ ಅಂತ ಅಂತಿರ್ಬೇಕಾಗಿತ್ತಲ್ಲ. ನೋಡಿ, ನಮ್ಮ ಅಕ್ಕನಿಗೂ ಪೆಪ್ಪರ್ ಬೇಡಂತೆ. ಕೆಳಗೋಗಿ ನಮ್ಮ ಅಜ್ಜಿ ಜೊತೆ ಸೋಡಾ ರೆಡಿ ಆಗೋಳೆ, ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾಳೆ. ಸೊ ಈಗ ನಾನು ಮೇಕಪ್ ಮಾಡಬೇಕಷ್ಟೆ. ನೋಡಿ ಔಟ್ಫಿಟ್, ದಿಸ್ ಇಸ್ ದ ಔಟ್ಫಿಟ್. ಈಗ ಅವ್ರಿಗೆ ಮೇಕಪ್ ಮಾಡಬೇಕಂತೆ. ಸೊ ನಾನು ಔಟ್ಫಿಟ್ ಹುಡ್ಕೋಬೇಕು. ಸೊ ಈಗ ರೆಡಿ ಮಾಡುವ ಗೈಸ್. ಹಿಂದುಗಡೆ ಎಲ್ಲ ಇವಳೆ ಗಿಚ್ಚಿರೋದು, ಇದಕ್ಕೆಲ್ಲ ಇವಳೆ ಕಾರಣ ಅಲ್ವಾ? ನಮ್ಮಮ್ಮ ನೀರು ಹಾಕ್ತಾರೆ. ಸೊ ಈ ಬ್ಯಾಗ್ನೆಲ್ಲ ಇದು ಮಾಡಿ ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ. ಮೇಕಪ್ ಖಜಾನ ಎತ್ಕೊಂಡಿದ್ದೀನಿ. ಮೇಕಪ್ ನಮ್ಮ ಅಕ್ಕ ಆರ್ಡರ್ ಮಾಡಿದ್ದೆ. ಸೊ ಫಸ್ಟ್ ಫೌಂಡೇಶನ್ ಹಾಕಿದ್ದೀನಿ. ಜಾನು ಅಕ್ಕ, ನನಗೀಗ ಮಮ್ಮಿ ಬೇರೆ ಕ್ರೀಮ್ ಹಾಕ್ಬಿಟ್ಟೈತೆ. ನೋಡಿ ಫೌಂಡೇಶನ್ ಬೇಡ. ನೋಡಿ ಗೈಸ್, ನಮ್ಮ ಅಕ್ಕ ಈಗ ಫೌಂಡೇಶನ್ ಗೈಸ್. ಸುಮ್ಮನೆ ಬ್ರೇಸ್ಲೆಟಲ್ಲಿ ಕಟ್ಬಿಟ್ಟಿದ್ದೀನಿ. ನಂಗೆ ಗೊತ್ತು ಗೈಸ್, ಮಕ್ಕಳ ಸ್ಕಿನ್ ಮೇಲೆ ಇದೆಲ್ಲ ಹಚ್ಚಬಾರ್ದು.
ಹಾರ್ಮ್ಫುಲ್ ಅಂತ. ಬಟ್ ಆಲ್ಸೋ ಅವಳು ಕೇಳಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಎತ್ತು ಸೊ ಅವಳಿಗೆ ಏನು ಮಾಡೋದು ಕಾಣಿಸ್ತಾ ಇರಲ್ಲ. ನಾನು ಈ ಕಡೆ ನಿಂತ್ಕೊಳ್ತೀನಿ. ರೈಟ್. ಸೊ ಗೈಸ್, ಇವಳ ಸ್ಕಿನ್ ತುಂಬ ಸೆನ್ಸಿಟಿವ್, ಅದಕ್ಕೆ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋಣ. ರೆಡಿ. ಫೌಂಡೇಶನ್ ಹಾಕಾಯ್ತು. ಕಾಂಪ್ಯಾಕ್ಟ್ ಹಾಕೋಣ. ಸೊ ನಾನು ನಮ್ಮ ಮೇಡ್ಗಂತ ತರಿಸಿದ್ನಲ್ಲ ಫ್ಲಿಪ್ಕಾರ್ಟಲ್ಲಿ, ಅದಕ್ಕೆ ಚೆನ್ನಾಗಿತ್ತು ಮೇಕಪ್ದು ಇದೆ. ಸೊ ಅದಕ್ಕೆ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಮುಖ ಮೇಲೆತ್ತು, ಮುಖ ಕೆಳಗಟ್ಕೊಂಡು ಕೋಪ ಬರ್ತದೆ ನನಗೆ. ಐ ಸೈಡ್ ಹಚ್ಬೇಕಂತ ಹಚ್ತೀನಿ. ಯಾವ ಕಲರ್ ಸೂಟ್ ಆಗುತ್ತೆ? ನನಗೆ ಇದು ಹಚ್ತೀನಿ. ಇದು ಬೇಡ. ಸೂಟ್ ಆಗುತ್ತೆ ಎಲ್ಲಾಡಲಿ. ಮೇಕಪ್ ಆರ್ಟಿಸ್ಟ್ ನಾನಾ ನೀನಾ? ಸರಿ, ನಾನು ತಾನೆ. ಸುಮ್ಮನೆ ನನಗೆ ಇದು ಬೇಡ. ಇದು ಪಿಂಕು, ಇದು ಬೇಡ. ಪಿಂಕ ಇದು ಕಣ್ಣುಚು. ಅವಳಿಗೆ ನಾನು ಪಿಂಕ್ ಕಲರ್ ಹಾಕ್ತಾ ಇದ್ದೀನಿ. ಎಲ್ಲ ಎತ್ತು ಕಣ್ಣು ನಿನ್ನ ಕೆಳಗಿಟ್ಟಿದ್ರೆ ನನಗೆ ಏನು ಕಾಣಿಸಲ್ಲ, ಎಲ್ಲ ದೆವ್ವ ಥರ ಬರ್ತದೆ ಮೇಕಪ್. ಕಣ್ಣು ಈ ಕಣ್ಣು ಬಿಚ್ಚಿಲ್ಲ ಇದು. ಹಂಗೆ ಕಣ್ಣು ಮುಚ್ಚಿದೆ. ಕಣ್ಣು ತೆಗಿಬಾರ್ದು. ಕಣ್ಣು ಮುಚ್ಚು. ತೆಗಿಬಾರ್ದು. ನಾನು ತೆಗಿ ಅಂದಾಗ ತೆಗಿಬೇಕು. ತೆಗಿಬಾರ್ದು. ತೆಗಿ ಅಂತ ಮಾತ್ರ ತೆಗಿಬೇಕು. ತೆಗಿ. ಇರು. ತೆಗಿ. ಇದು ಬೇಡ ಕಾಚಲು. ಕೆಳಗೆ ಚೆನ್ನಾಗಿಲ್ಲ. ಬೇಡ. ಸುಮ್ಮನೆ ಶಿವರ್ ಮಾಡ್ತಿರ್ತಾಳೆ ನನಗೆ, ಅದಕ್ಕೆ ಮಿಸ್ ಆಗೋದ್ರೆ ಕೋಪ ಬರುತ್ತೆ. ಅದಕ್ಕೆ ನಾನು ಹಚ್ಚೋದು. ನನ್ನ ರಬ್ಬೆ ನಾನು ತುಂಬ ಚಿಕ್ಕದು. ಲಿಪ್ ಲೈನ್ ಮಾಡುವ. ಲಿಪ್ಸ್ಟಿಕ್ಸ್ ಅಲ್ಲಿ ಸೀರೆ ತರಿಸಿದ್ದು ನಾನು. ಮೇಬಿ ಇದು ಸೂಟ್ ಆಗ್ಬೋದು, ಅದಕ್ಕೆ ಇದು ಹಾಕ್ತಾ ಇದ್ದೀನಿ. ಸೊ ಈಗ ಐಬ್ರೋ ನೀವು ಹೇಳ್ಬಿಟ್ಟು ಹೋಗಿದ್ರು ಇಲ್ಲ ತೋರಿಸೋದು. ಮಮ್ಮಿ ರೇಸ್ ನನಗೆ ಐಬ್ರೋ ಪೆನ್ಸಿಲ್ ಹಾಕೋದು ಬರಲ್ಲ. ಮಾತ್ರ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ.
ತಂಗಿಗೆ ಐಬ್ರೋಸೇ ಇಲ್ಲ ಹೇಳ್ಬೇಕಂದ್ರೆ ತೋರಿಸಿ. ಇನ್ನೊಂದು ಲಿಪ್ಸ್ಟಿಕ್ ಹಾಕು. ಒಂದೇ ಲಿಪ್ಸ್ಟಿಕ್. ಯಾಕೆ ಒಂದೇ ಸೊ ಲಿಪ್ಸ್ಟಿಕ್ ಅವಳಿಗೆ ಹೇರ್ ಸ್ಟೈಲ್ ಮಾಡಬೇಕು. ಸಿಕ್ಕು ಡನ್. ಸೊ ಅವಳ ಫೈನಲ್ ಲುಕ್ ಅದೇ. ಸೊ ಫೈನಲ್ ಲುಕ್ ಇದು. ಇಷ್ಟ ಆಯ್ತಾ ಸೀರೆ? ಇಷ್ಟ ಆಯ್ತಾ? ಸೊ ಈಗ ನಾನು ರೆಡಿ ಆಗಬೇಕು. ಸೊ ನನಗನ್ನಿಸ್ತು ಇರಿ ಕೆಳಗಡೆ. ಸೊ ನನಗೆ ಅನಿಸ್ತು ಈಗ ನಮಗಿರುತ್ತೆ 2 days ಆಫ್ ವೆಡ್ಡಿಂಗ್. ನಾಳೆನೂ ಇದ್ದಾವೆ, ಸ್ಯಾಟರ್ಡೇ ಸಂಡೇ. ಸೊ ನಂಗೆ ಅರ್ಥ ಆಯ್ತಿಲ್ಲ, ಸಂಡೇ ಯಾರಾದರೂ ಮದುವೆ ಇಡ್ತಾರ, ಬೀಗ್ರೂಟ ಇಡಬೇಕು ಬಿಡಿ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ಬಟ್ಟೆ ತುಂಬ ದಿನ ಹಾಕಿಲ್ಲ. ಸೊ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಂಟ್ ವೈಟ್ ಕಲರ್ ಫ್ಲವರ್ ಆಗಿತ್ತು. ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸಿಗುವ. ಮೇಕಪ್ ಮಾಡುವ ಬನ್ನಿ. ಸೊ ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಸೇವೆ ಏನು ಒಂದು ಅವಳು ಬಂದಿದ್ದೀನಿ. ಯಾರು ಬೇತರ ಮೇಕಪ್ ಏನಾದ್ರು ಬೇರೆ ಕೆಲಸ ಮಾಡೋ ಟೈಮಲ್ಲಿ ಸಾಂಗ್ಸ್ ಆಡ್ಕೊಂಡಿರೋ ಅಭ್ಯಾಸ ಇದೆ ಅಂತ ಕಮೆಂಟಲ್ಲಿ. ಬ್ಲೆಂಡ್ ಮಾಡ್ಕೊಂಡು ಸಿಗುವ ಫೌಂಡೇಶನ್ ಕಾಂಟ್ಯಾಕ್ಟ್. ಸೊ ಈಗ ಐ ಶ್ಯಾಡೋ ಅಪ್ಲೈ ಮಾಡಿ. ಐ ಶ್ಯಾಡೋ ಬ್ರಷ್ ಹಾಕಿದ್ರೆ ನನ್ನ ಡ್ರೆಸ್ಗೆ ಯಾವುದು ಮ್ಯಾಚ್ ಆಗುತ್ತೆ? ನನ್ನ ಡ್ರೆಸ್ ಮ್ಯಾಚಿಂಗ್ ಕಲರ್ ಇಲ್ಲ. ಸ್ವಲ್ಪ ಅದು ಮ್ಯಾಚ್ ಆಗುತ್ತೆ. ಲೈಟ್ ಹಾಕೊಳ್ಳಿ. ಸ್ವಲ್ಪ ಗೋಲ್ಡ್ ಶೇಡ್ ಹಚ್ಚೋಣ. ಜಾಸ್ತಿನೂ ಗೋಲ್ಡ್ ಇರಬಾರ್ದು, ಕಮ್ಮಿನೂ ಗೋಲ್ಡ್ ಇರಬೇಕು. ಬರಾಬರಿ ಇರಬೇಕು. ಲಿಪ್ಸ್ಟಿಕ್ ನಾನು ಲೈಟಾಗಿ ಹಚ್ತೀನಿ. ಜಾಸ್ತಿ ಹಚ್ಚಕ್ಕೆ ಇವತ್ತು ಕೆಳಗಡೆ ಒಂದು ಸ್ಟೋರೇಜ್ ಮಾಡ್ತಿದ್ದೆ. ಸೊ ನೆಕ್ಸ್ಟ್ ನಾವು ಹಚ್ಚಿ ಮಸಾಕ
ಕಾಜಲ್ ಹಚ್ಚಿದ್ದೀನಿ ಇವಾಗ ಇದನ್ನು ಹಚ್ಚಿದ್ದೀನಿ ಜನ ನಂಗೂ ಪ್ಲಸ್ ಕವರೇಜ್ ಚೆನ್ನಾಗಿ ಕೊಡುತ್ತೆ. ನಾನು ಐಲೈನರ್ ಹಚ್ಕೊಳ್ಳೋಕೆ ಹೋಗಿ ಸ್ವಲ್ಪ ಎರಡೂ ಕಡೆ ಸ್ಪಾಯ್ಲ್ ಆಗುತ್ತೆ. ಸೊ ಚೆನ್ನಾಗಿ ಕವರೇಜ್ ಕೊಡ್ತಿದೆ. ಐಲೈನರ್ ನಮ್ಮ ಅಕ್ಕ ಹಚ್ಚಿಸ್ಕೊಳ್ಳೋಕೆ ಇದು ಶೃಂಗಾರ ಅಂತಾರೆ. ಯಾರು ಮಿಸ್ಸಾಗಿ ನಾನು ಲಿಪ್ಸ್ಟಿಕ್ ಅಂದ್ಕೊಂಡು ಹಚ್ಕೊಬಿಟ್ರೆ ಏನು ಮಾಡುತ್ತೆ ನೋಡಿ. ಜನಕ್ಕೆ ನಂಗೂ ಸೇಮ್ ಟು ಸೇಮ್ ಲಿಪ್ಸ್ಟಿಕ್ ಥರ ಐತೆ. ಇದು ಬೊಟ್ಟು ಸಿರಿ ನಂಗೂ ಹಾಕು ಹಚ್ಕೊಡ ಬೊಟ್ಟು ನಂದು ನೀನು ಹಚ್ಕೊಂಡ ಬೊಟ್ಟು ಇಟ್ಕೋತೀನಿ. ಸೊ ನೆಕ್ಸ್ಟ್ ನಾವು ಹಚ್ಚೋಣ ಲಿಪ್ಸ್ಟಿಕ್. ಸೊ ನಾನು ಎರಡು ಶೇಡ್ ಮಿಕ್ಸ್ ಮಾಡೋಣ. ಜನ ನಂಗೂ ಮಿಕ್ಸ್ ಮಾಡು ನಾನು ಮಾಡಿದೆಲ್ಲ ಒಂದು ಲಿಪ್ಸ್ಟಿಕ್ ಹಾಕಿದ್ಯಾ ನಂಗೂ ಮಿಕ್ಸ್ ಇದು ಮಾಡು ಇದಾಕು ಹಾಕಿದ್ದೀನಿ ನಿನಗೆ, ಜನ ಹಾಕಿದ್ದೀನಿ ನಿನಗೂ. ಇದಲ್ಲ ಇದಾಕಿದ್ಯಾ ಇದು ನನಗೆ ನೀನು ಹಾಕೊಂಡಿದ್ಯಲ್ವಾ ರೆಡ್ ನಂಗೆ ಬೇಕು ರೆಡ್ ನಂಗೆ ಬೇಕು ಹಾಕೊಂಡಿದ್ವಲ್ಲ ನಾನು ರೆಡ್ ಅದು ಸೊ ಲಿಪ್ಸ್ಟಿಕ್ಕನ್ನು ಲೈಟಾಗಿ ಹಚ್ತೀನಿ. ನನಗೆ ನನಗೇನೆ ದುಂಡು ಸೊ ನನಗೆ ದೃಷ್ಟಿ ಕೊಟ್ಟ ಬೇಡ ಆ್ಯಕ್ಚುಲಿ. ಹಿಂದಿಂದೇನಾ ಅಪ್ಪ ಆ ತಲೆ ಮೇಲೆ ಐತೆ ಅಷ್ಟೇ ಮೇಕಪ್ ಇಟ್ಟಿದ್ದೀನಿ ಎತ್ಕೋತೀನಿ. ಸೊ ಇದನ್ನು ಸಿಂಧೂರ್ನ ಇಲ್ಲಿಟ್ಲ ಇಲ್ಲ ಇಲ್ಲಿಟ್ಲ ನಂಗೆ ಅರ್ಥ ಆಯ್ತು. ಮೇಲೆ ಅವಳು ಕೂದಲು ಫುಲ್ ಹಿಂಗೈತೆ. ಹಚ್ಕೊಂಡು ಕ್ಲಿಪ್ ಸ್ಟಾರ್ಟ್ ಮಾಡಿ. ಸೊ ಹೀಗೆ ಸೊ ಇವಾಗ ಕಣ್ಣಿಗೆ ಅದೊಂದು ಹಾಕ್ಸ್ಕೊಂಡ್ರೆ ನಾನು ಓಲೆ ಒಂದು ಹಾಕ್ಕೊಳ್ತೀನಿ. ಸೊ ಗೈಸ್ ನಮ್ಮ ಹತ್ರ ಓಲೆಗೆ ತುಂಬ ಜಾಸ್ತಿ ಆಪ್ಷನ್ಸ್ ಇದೆ. ತುಂಬ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿ ಏನಿಲ್ಲ, ಲೈಟಾಗಿ ಇಟ್ಕೊಂಡಿದ್ದೀನಿ ಈ ಬಾಕ್ಸಲ್ಲಿ. ಇನ್ನು ಬೇರೆ ಬಾಕ್ಸಸ್ ಇದೆ, ಅದರ ಅಂತೂ ಫುಲ್ ತುಂಬೋಗಿದೆ. ನನ್ನ ಫೇವ್ರೆಟ್ ಇದೆ ಹಾಕ್ಕೊಳ್ಳೋದಕ್ಕೆ. ಬಟನ್ ಹಾಕ್ಕೋಬೇಕು, ಬಟನ್ ಸೊ ಹಾಕೊಳ್ಳಿಲ್ಲ. ನಾನು ಒಂದು ಸ್ಮಾಲ್ ಚೈನ್ ಹಾಕ್ಕೊಂಡೆ, ಬಟ್ ನನ್ನ ಹತ್ರ ಅವೈಲಬಲ್ ಇಲ್ಲ ಈಗ ಸದ್ಯಕ್ಕೆ. ಇತ್ತು ಆಗೋಗೈತೆ. ಬಟನ್ ಹಾಕೋದೈತೆ. ಫಸ್ಟ್ ಬಟನ್ ಟಿ ಶರ್ಟ್ ಓಲೆ ಹಾಕೊಳ್ಳೋದು. ಹಿರ್ವಿಗೋ ತಲೆ ಹಚ್ಕೊಂಡು ಹಿಂಗೆ ಇಲ್ಲಾಂದರೆ ಹಿಂಗೆ ಕೂದಲು ಬಿಟ್ಕೊಂಡು ಹೋಗು ಬನ್ನಿ. ಓಲೆ ಹಾಕೋ ಈಗ ಹಾಕ್ಕೊಳ್ಳೋಣ, ತಲೆ ಬಾಚ್ಕೊಳ್ಳೋಣ. ಸೊ ನಾನು ನನ್ನ ಲೆಫ್ಟ್ ಹ್ಯಾಂಡ್ ಬೆಳೆಸ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ನೇಲ್ಸ್. ಇದು ಬೆಳೆದೈತೆ ಸ್ವಲ್ಪ, ಇನ್ನು ಬೆಳೀತಿದೆ ಇನ್ನು ಚುಟ್ಕೊಂಡು ನೇಲ್ಸ್ ಗೈಸ್ ನನಗೆ. ಸೊ ಈಗ
ಕಣ್ಣಿಗೆ ಅದೊಂದು ಹಾಕ್ಸ್ಕೊಂಡ್ರೆ ಐಲೈನರ್ ನನ್ನ ಲುಕ್ ಮನೆ ಹಾಕ್ಸ್ಕೊಳ್ಳೋಣ. ಅದನ್ನ ಹಾಕ್ಕೊಳಕ್ಕೆ ನನಗಂತೂ ಬರಲ್ಲ, ಪರ್ಫೆಕ್ಷನ್ ಆಗಿ ಬರಲ್ಲ. ನಮ್ಮ ಅಕ್ಕನ ಹತ್ರ ಹಾಕ್ಸ್ಕೊಬೇಕು. ಅವಳು ವೀಡಿಯೋನ ತೆಗಿತಾಳೆ ನನ್ನದು, ಅವ್ಳನ್ನ ಅವ್ಳ ಫೇಸ್ ತೋರಿಸಲ್ಲ. ಸೊ ಗಾಯ್ಸ್, ಈಗ ಐಲೈನರ್ ಹಾಕ್ಸ್ಕೊಳ್ಳೋ ಸಮಯ. ಹಾಕ್ಸ್ಕೊಳ್ಳಿಲ್ಲ. ಸೊ ಗಾಯ್ಸ್, ಐಲೈನರ್ ಹಚ್ಕೊಂಡಿದ್ದೀನಿ. ಅದನ್ನು ಇದಾಗ ತನಕ ಡ್ರೈ ಆಗೋ ತನಕ ಸ್ವಲ್ಪ ಬಿಡಬೇಕು. ದಿಸ್ ಈಸ್ ಮೈ ಕ್ಯೂಟ್ ಔಟ್ಫಿಟ್. ನಾನು ಅಷ್ಟೊತ್ತು ಕುತ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದು ಆ್ಯಂಡ್ ಐಲೈನರ್ ಹಚ್ಚಿಸ್ಕೊಂಡಿದ್ದು, ಅದಕ್ಕೆಲ್ಲ ಇದೆ ಔಟ್ಫಿಟ್. ಟ್ರೆಂಡ್ ಒಂದು ನಿಮಿಷ, 2 minutes ಆಯಿತು. ಓಕೆ, ಸೊ ಈಗ ಅಲ್ಲಿ ನೋಡಿ ನನ್ನ ಓಲೆಗಳನ್ನ ನೋಡ್ಕೋಬೋದು. ಸೊ ಬನ್ನಿ ಈಗ ಕೆಳಗೆ ಹೋಗ್ಬಿಟ್ಟು ವಿಚಾರಿಸ್ಕೊಬಿಡೋಣ ರೆಡಿಯಾಗೋರು ಇಲ್ಲ ಅಂತ. ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಅಕ್ಕ ಸಾನು ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಮ್ಮ ಅಕ್ಕ ಏನು ಸಾನು ಅಂದರೆ ನಮಗೆಲ್ಲ ಅರ್ಥ ಆಗ್ತಿದೆ ಅನ್ಕೋಬೋದು. ನಮ್ಮ ಅಕ್ಕ ಗೈಸ್, ನೀವು ವಿಡಿಯೋಸ್ ಎಲ್ಲ ನೋಡಿರ್ತೀರ, ಬಂದರೆ ಗೊತ್ತಾಗುತ್ತೆ ನಿಮಗೆ ಕ್ಲಾರಿಟಿ ಆಗಿರ್ತಿರ್ತಾವ್ರೆ ನೋಡು. ಸೊ ಗೈಸ್, ಕಾದಿ ಫೈನಲಿ 5-1 ಬಂದವ್ರೆ ನಮಗೆ. ತೋರಿಸ್ತೀನಿ ಬನ್ನಿ. ಮೇಲೆ ಹೋಗ್ಬಿಡೋಣ, ನಾನು ಮೇಲೆ ಹೋಗ್ತಿದ್ದೀನಿ. ಹೋಗ್ತಾ ಇದ್ದೀನಿ. ನನ್ನ ತಮ್ಮಂದು ಔಟ್ಫಿಟ್, ಟಾಮ್ ಆ್ಯಂಡ್ ಜೆರಿ. ಕೆಂಪು ನಿಂಚು ಹಾಯ್ ಮಾಡಿಬಿಡು, ಹಾಯ್ ಮಾಡು ಗೈಸ್. ಇದು ನನ್ನ ಔಟ್ಫಿಟ್ ಅನ್ನು ಗಾಯ್ಸ್ ಅನ್ನು ಇಲ್ಲಿ ನೋಡಿ ಗೈಸ್, ಎಷ್ಟು ಪೌಡರ್ ಹಚ್ಕೊಬಂದು ಇನ್ನೂ ಪೌಡರ್ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗುವ. ನನ್ನ ರಾಕ್ಸ್ ನಮ್ಮ ಸೇಟು ಆಂಟಿ ಒಳಗೋಗ್ತಾರೆ. ನಮ್ಮ ಅಜ್ಜಿ ರೆಡಿ ಆಗಿಬಿಟ್ಟು ಕೂತಾರೆ. ನನ್ನ ಸೆಲ್ಫಿ ಸ್ಟಿಕ್ ಎತ್ಕೊಂಡಿದ್ದೀನಿ. ತುಂಬ ದಿನದಿಂದ ಯೂಸ್ ಮಾಡಿರಲಿಲ್ಲ, ಅದಕ್ಕೆ ಎತ್ಕೊಂಡಿದ್ದೀನಿ ಇವತ್ತು. ಬನ್ನಿ, ಸೆಲ್ಫಿ ಸ್ಟಿಕ್ಕಲ್ಲಿ ನೆಟ್ಟಿಗೆ ಹ್ಯಾಂಡಲ್ ಆಯ್ತಿಲ್ಲ, ಅದು ಸ್ವಲ್ಪ ಮುರಿದಿ ಎಲ್ಲ ಆಗೋಗ್ತಿದೆ, ಅದಕ್ಕೆ ಹ್ಯಾಂಡಲ್ ಮಾಡಬೇಕು. ಸೆಲ್ಫಿ ಸ್ಟಿಕ್ ಬಿಚ್ಚಿಬಿಡೋಣ ಅನಿಸ್ತೈತೆ. ನೋಡೋಣ, ಇದೇ ಬೆಸ್ಟ್ ಸೆಲ್ಫಿ ಸ್ಟಿಕ್. ಸೊ ಗೈಸ್, ನಾನು ಡೈಲಿ ವ್ಲಾಗ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಸ್ಟೋರೇಜಿಂದ ಸ್ವಲ್ಪ ಇದಾಗ್ತಾ ಇದೆ. ಸೊ ಅದಕ್ಕೆ ಈಗ ಏನು ಆ ಥರ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಡೈಲಿ ಆಗ್ತಾ ಇದ್ದೀನಿ. ಗೈಸ್, ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನಾನು ಯಾವ ನಂಬರ್ ಪ್ಲೇಟು ತೋರಿಸಲ್ಲ, ತೋರ್ಸೋಕ್ಕೆ ಬಿಡೋಲ್ಲ. ಗೈಸ್, ನನ್ನ ಹತ್ರ ಎಷ್ಟು ಗಾಡಿಗಳೈತೆ ಅಂತ ತೋರಿಸ್ತೀನಿ. ಬುಲೆಟ್, ಕಾರ್, ಆ್ಯಕ್ಟಿವಾ, ನಮ್ಮ ಕಾರು, ಇನ್ನೊಂದು 7 ಸೀಟ್, ನಮ್ಮ ತಾತನ ಗಾಡಿ, ನಮ್ಮ ಅಕ್ಕನ ಸಣ್ಣದ ಸೈಕಲು, ನನ್ನ ತಂಗಿ ಇನ್ನೊಂದು ಸೈಕಲ್, ಪಾಂಡಾದು ಒಂದೈತೆ, ನಂದು ಒಂದೈತೆ. ನಂದು ಸೈಕಲ್ಲು, ಕಿಕ್ ಸ್ಕೂಟರು, ಇನ್ನೊಂದು ನಮ್ಮ ಅಕ್ಕಂದು ಕಿಕ್ ಸ್ಕೂಟರ್ ಐತೆ, ಇನ್ನೊಂದು ಪಾಂಡಾ ಸೈಕಲ್, ಇವಳ್ದು ಬಾರ್ಬಿದು ಕಿಕ್ ಸ್ಕೂಟರ್ ಐತೆ, ಮತ್ತು ನಂದು ನನ್ನ ಚಿಕ್ಕ ವಯಸ್ಸು ಪಾಂಡಾದ ಸೈಕಲ್ ಐತೆ ಅಲ್ವಾ. ಕಿಕ್ ಸ್ಕೂಟರ್ ನಿಂದು ಇದೆ ಅಲ್ವಾ, ಅಲ್ಲಿ ಅವ್ರ ಮನೇಲಿದೆ. ಇಟ್ ಮೀನ್ಸ್ ಚೆನ್ನೈಯಲ್ಲಿದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್, ಇಲ್ಲಿಂದ ಆ ಊರಿಗೆ. ನಾವು ಎಲ್ಲಿಗೂ ಹೋಗ್ತಿರೋದೀಗ
ಶಾದ್ನಳ್ಳಿಗೆ ಸಾದ್ನಳ್ಳಿಗೆ ನಾವೆಲ್ಲಿಗೆ ಹೋಗ್ತಿರೋದೀಗ ಶಾದ್ನಳ್ಳಿಗೆ. ಹೆಣ್ಣಳ್ಳಿಯಲ್ಲಿ ನಮ್ಮ ಅಜ್ಜಿಯವರಿದ್ದಾರೆ, ನಮ್ಮ ಅಜ್ಜಿಯವರು. ಸೊ ಇವಾಗ ಫಂಕ್ಷನ್ ನಡೀತಿರೋದು ಯಾರ್ದು ಗೊತ್ತಾ? ಮೇನ್ ಫಂಕ್ಷನ್ ನಮ್ಮ ಅಜ್ಜಿಯವರ ಅಕ್ಕ ಅವರ ಮಗಳವರ ಲಾಸ್ಟ್ ಮಗಳದು ಫಂಕ್ಷನ್ ಆಯ್ತಾ. ಈಗ ಅಲ್ಲಿ ತನಕ ಇವಾಗ ನಾವು ನಡ್ಕೊಂಡು ಶಾದ್ನಳ್ಳಿಗೆ ಹೋಗ್ಬೇಕು ಅಲ್ವಾ? ಇಲ್ಲ ಸೊ ನಮ್ಮ ಮನೆ ಕೆಲಸದಂಟೆ ಬರ್ತಾರಲ್ಲ, ನಿಮಗೆ ತೋರಿಸಿದ್ದೀನಲ್ಲ, ಅವರು ಇಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಸ್ನಾನ ಮಾಡೋದು, ಅಲ್ಲಿ ಸ್ನಾನ ಮಾಡೋಕ್ಕೆ ಅಲ್ಲಿ ವಾಶ್ರೂಮ್ ಐತೆ, ಅದೆಲ್ಲ ಮಾಡ್ತಾರೆ. ಸ್ವಲ್ಪ ವಾಶ್ರೂಮ್. ಸೊ ನಮಗೆ ಒಬ್ಬರು ಪೊಲೀಸ್ ಸರ್ ಜೊತೆ ಗುರುತು ಪರಿಚಯ ಇದೆ. ನಮ್ಮ ತಾತ ಡಾಕ್ಟರ್ ಅಲ್ವಾ, ಸೊ ಅವರು ಹಸುಗಳು ಇಟ್ಕೊಂಡವ್ರೆ ಪೊಲೀಸು. ಸೊ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಲ್ವಾ ಗೈಸ್? ಏನೋ ಮ್ಯಾಟ್ರ ಗೊತ್ತಿಲ್ಲ ಅವ್ರಿಗೆ ಅಲ್ವಾ? ಸೊ ಗೈಸ್ ನಾನು ಸಡನ್ನಾಗಿ ಕಪ್ಪಗಾದ್ರೆ ಸೂರ್ಯನೇ ಕಾರಣ. ಸತಿ ಫಂಕ್ಷನ್ ಹೋದಾಗ ಊಟಗಳಲ್ಲಿ ನಿಮಗೆ ಅದನ್ನು ತೋರಿಸಿರ್ಲಿಲ್ಲ. ಇವತ್ತು ಎಲ್ಲ ಫಂಕ್ಷನ್ ಮನೆ ಎಲ್ಲ ತೋರಿಸ್ತೀನಿ. ಕವರ್ ಮಾಡೋಕ್ಕೆ ನಂಗೆ ಆದಷ್ಟು ಪ್ರಯತ್ನ ಪಡ್ತೀನಿ. ನಾವೆಲ್ಲರೂ ಡಿಕ್ಕಿಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಸಾರಿ ನೋಡಿ, ಎಲ್ಲರೂ ಬೂಸ ತರ್ತಿದ್ದೀನಿ. ಹೈ ನಾನೇ ಕವರ್ ಮಾಡ್ಬಿಡ್ತಾ ಇದ್ದೀನಿ. ಸೊ ಗೈಸ್ ನಾನು ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗಿಬಿಡ್ತೀನಿ. ಬಿಕಾಸ್ ಇದು ಕಂಟ್ರೋಲರ್ ಬಟನ್ ಹತ್ರನೇ ನಾನು ಯಾವತ್ತೂ ಕುತ್ಕೊಳ್ಳೋದು. ಮಿಸ್ಸಾಗಿ ಬಂದ್ಬಿಟ್ಟು ಆ ಕಡೆ ಕುತ್ಕೊಬಿಡ್ತೀನಿ. ಗೈಸ್ ಈ ಓಲೆ ನಂಗೆ ಸಖತ್ ಇಷ್ಟ ಆಯಿತು. ಓಲೆನೂ ಓದ್ನೋದಾಗೆ ತೋರಿಸ್ತೀನಿ ನೋಡಿ ಗೈಸ್. ಗೋಲ್ಡ್ ಓಲೆ. ಗೈಸ್ ಇವಳ್ದು ಪೋಲ್ಸ್ದು ಓಲೆ, ಇಲ್ಲಿ ಸಿರಿದು ಓಲೆ ಗೈಸ್. ವೈಫ್ ತಗೋತಾ ಇದ್ದೀವಿ ಆಯುಷ್. ನಾವು ಮೂರು ಜನ ಒಟ್ಟಿಗೆ ಆಡ್ತೀವಿ ನೋಡಿ. ನೋ ಮುಕ್ಕ ಚಾರಿಂದೆ ನೀ ಅಕ್ಕ, ನಾನೋಲಂತ ಹಾಡಿಂದೆ ದೈತಕ್ಕ, ನೀಂದಾಲೋ ತಿಕ್ಕ, ನೀಸಾಲೋ ತಿಕ್ಕ, ನಾವುಂಡಲ ಪತ್ತಾನಿಂದ. ಓ ಚಿಗರಿ 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 ಚಿಕ್ಕಿರಿ ಪಡ್ತಾ 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 ಎನಕ್ಕೆ ಪಡ್ತಾ ಸರಂಗ समारा जूसीनी साले सीए से गोड़ा जंगली चिगड़ी गुंडे सर्कस से सारा यनका बेटे काली पोके सिंधे पिल्ला चिकरी चिकरी गुंडे लो मुक्का चारिंदे नीयक्का ना ओळंता आडिंदे तैट्लक्का तिक्का तिक्काने ತುಂಬ ಐತಿ ಸಾಂಗ್. ನೋಡಿ ಗಾಯ್ಸ್, ಹಟ್ಟಿ ಸೌಂಡ್ ಮಸ್ತ್ ಹುಡುಗಿ ಬಂದು ನಾನು ಬಂದು ದೋಸ್ತು ಅಯ್ಯ ವಿಪರೀತ ವೀಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸರಿಯಾದ ಪರಿಹಾರ ಈಗ ಒಂಟಿತನದ ತಪ್ಪಲಿಗೆ ಈಗ ರೀಚ್ ನನ್ನ ತಮ್ಮ ರೋಡೆಲ್ಲ ತಿಳ್ಕೊತಾನೆ. ನಾಳೆ ಅವನೇ ಕಾರ್ ಓಡಿಸ್ತಾನೆ. ತಿರ್ಗಾ ನಾವಿಲ್ಲಿಗೆ 9:30ಗೆಲ್ಲ ಬರ್ಬೇಕು ಗೈಸ್. ಹಿಡಿದ್ಬಿಟ್ಟು ತಿರ್ಗಾ ಹತ್ತುತ್ತಾ ಇದ್ದೀವಿ.
ಈಗ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅರಿಶಿನ ಎಲ್ಲ ಹಚ್ಚಿ ಹೋಯ್ತಾಯ್ತು. ಎಲ್ಲಿಗೂ ಹೋಯ್ತಿಲ್ಲ, ರೌಂಡ್ಸ್ ಹೊಡಿತಾ ಇದ್ದೀವಿ. ಸುರೇಶ್ ನಮ್ಮಮ್ಮ ನೋಡಿ ಬೊಟ್ಟಲ್ಲಿ ಇಟ್ಟವ್ರೆ, ನನಗೆ ಕರೆಕ್ಟಾಗಿ ಇಟ್ಟವ್ರೆ. ಮತ್ತೆ ನನಗೆ ಅರಿಶಿನ ಹಚ್ಚಿದ್ಮೇಲೆ ಸೊ ಗೈಸ್ ಮದುವೆ ಮನೆ ತೋರಿಸ್ತೀನಿ ರೀ. ಮಾಡಿದ್ರು ಕೊಡಿ ಜನ ಅಲ್ಲಿ ನೋಡಿ ಗೈಸ್, ಎಲ್ಲ ಮದುವೆ ಹಣ್ಣು ಇವರು ಗೈಸ್ ಮದುವೆ ಹಣ್ಣು ಅವ್ರ ಸೋದ್ರ ಈಗ ಅಂಗಡಿಗೆ ಹೋದಲ್ಲಿ ಇಲ್ಲೇ ಮುಂದೆ ಅಂತ ಇರೋದು, ಹೋಗೋಣ ಬನ್ನಿ. ಇಲ್ಲೇ ಗೈಸ್ ಅಂಗಡಿ, ಪೆಟ್ಟಿ ಅಂಗಡಿ ನನ್ನ ತಾತ ಅಂದರೆ ನನ್ನ ತಾತ ಹೋಗೋಣ. ನೋಡಿ ಈ ಥರ ಇದೆ ಸ್ಟಾಲ್. ಸೊ ಗೈಸ್ ಮಾಮ ಒಂದು ಓರಿಯೋ ಬಿಸ್ಕೆಟ್ ನಾನು ತಿಂದಿಲ್ಲ, ನಾನು ತಿಂದಿದ್ದೀನಿ ತುಂಬ ಸತಿ ತಿಂದಿದ್ದೀನಿ. ನಾವು ಅಮ್ಮ ಮನೆಯಲ್ಲ ತಿಂದಿದ್ದೀವಲ್ವ ಮನುಷ್ಯ ಮಾಮನ, ತುಂಬ ಸತಿ ತಿಂದು ಅನ್ಕೋಬೋದು ಏನು ಮಾಮ ಮಾಮ ಅಂತವಳೆ ಅಂತ. ದಿಸ್ ಇಸ್ ದ ಮಿಕ್ಚರ್ ಮಾಮ, ಮೂರು ಮಾಮ ಗೈಸ್. ಫುಲ್ಲು ಕತ್ಲೆ, ಒಂದು ಸ್ಟ್ರೀಟ್ ಲೈಟು ಇಲ್ಲ. ಗೈಸ್ ಮಾಮ ಸಖತ್ತಾಗಿದೆ, ಮುಂಚೆ ಇನ್ನೂ ಚೆನ್ನಾಗಿತ್ತು, ಈಗ ಸ್ವಲ್ಪ ಟೇಸ್ಟ್. ಅವಳು ಫಸ್ಟ್ ಟೈಮ್ ತಿಂತಿರೋದು, ಅದಕ್ಕೆ ನಾನು ಕಾಮನಾಗಿ ತಿಂತೀನಿ. ಮುಂಚೆ ಇನ್ನೂ ಮಸಾಲ ಸಖತ್ತಾಗಿತ್ತು, ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಕತ್ಲೆ, ಇನ್ನು ಬ್ಲಾಗ್ ಮಾಡೋಕ್ಕಾಗಲ್ಲ, ಎಲ್ಲ ಲೈಟ್ ಬಂದಾಗ ಬ್ಲಾಗ್ ಮಾಡ್ತೀನಿ. ಗೈಸ್ ಈಗ ಮನೆಗೆ ಬಂದು ಅಲ್ಲಿಂದ ಮೆಹಂದಿ ಹಾಕೋದಿದ್ವಿ. ಇವ್ರು ಮೆಹಂದಿ ಆರ್ಟಿಸ್ಟ್, ಸೊ ಅವ್ರು ನನಗೆ ಮೆಹಂದಿ ಹಾಕ್ತಿದ್ದಾರೆ. ಇವಳು ಸಾನು ಸೆಲ್ಫ್ ಮೆಹಂದಿ ಹಾಕೋತಾಳೆ. ಸೊ ಮನೆ ಹಾಕ್ಕೊಂಡು ಸಿಗುವ. ಇಲ್ಲಿ ನೋಡಿ ನಮ್ಮ ಅಜ್ಜಿಗೆ ಹಾಕ್ಕೊಂಡು ಬಂದೆ. ನಮ್ಮ ಅಜ್ಜಿಗೆ ಹಾಕಿದ್ದು ಫೋಟೋ ಅಲ್ಲ. ಹಾಯ್, ಸೊ ಅಲ್ಲಿ ನಾವು ಯೂಸ್ ಮಾಡ್ತಿರೋದು ಸಿಂಗ್ ಮೆಹಂದಿ. ಇಲ್ಲಿ ನೋಡಿ ಕಿತ್ತಾಡ್ತು. ಮೆಹಂದಿ ಶುರು ಮಾಡ್ತಿದ್ದೀವಿ ಜೊತೆ. ನಮಗೆ ನಾರ್ಮಲ್ ಆಗಿ ಬರುತ್ತೆ. ಸೊ ಡಿಸೈನ್ ಅಲ್ಲಿ ಲಾಸ್ಟ್ ಹಾಕಿರ್ತೀನಿ, ನೀವು ನೋಡಿ ಚೆಕ್ಔಟ್ ಮಾಡ್ಬೋದು. ಎಲ್ಲ ಫುಲ್ಲು ಮೆಹಂದಿ ಹಾಕಿ ಎಲ್ಲ ಅಂಟ್ಕೊಬಿಟ್ಟಿದೆ. ಇದು ಹಾಕೋತೀನಿ ಡಿಸೈನ್ಸ್ ತೋರಿಸ್ತಲ್ಲ ಗಾಯ್ಸ್, ಏನು ತೋರಿಸ್ಬಿಟ್ಟೆ ಕೊನೆಗೆ ನಾನೇನು ಮಾಡಲಿ. ಡಿಸೈನ್ ಸ್ಕ್ರೀನ್ ಶಾಟ್ ತಗೊಂಡಿದ್ದೀವಿ, ಈಗ ಹಾಕೊಳ್ಳೋದು ಸ್ಟಾರ್ಟ್ ಮಾಡ್ತೀವಿ. ಸಂಡೆ ಒಂದು ಕೈಗೆ ಹಾಕಿಸ್ಕೊಂಡು ಗೈಸ್ ಇದು ನಾನು ಓನಾಗಿ ಹಾಕ್ಕೊಂಡಿರೋದು ನೋಡಿ, ತೋರಿಸ್ತೀನಿ ನೀಟಾಗಿ. ಇದು ನಾನು ಓನ್ ಮೆಹಂದಿ, ಚೆನ್ನಾಗಿದೆ ಕಮೆಂಟ್ ಮಾಡಿ. ಚೆನ್ನಾಗಿ ಇವಳು ಹಾಕಿರೋದು ಗೈಸ್. ತುಂಬ ಚೆನ್ನಾಗಿ ಫುಲ್ ಸುಸ್ತಾಗಿದೆ. ಈ ಕೈ ಸ್ಟಾರ್ಟ್ ಮಾಡಿ ನನಗೆ ಎಷ್ಟು ಬರುತ್ತೆ ನಾನು ಅಷ್ಟೇ ಬರಲ್ಲ. ಈಗ ಟೈಮ್ ಬಂದು ಎಷ್ಟು ನೋಡಿ, ಟೈಮ್ ಸುರೇಶ್ ಈಗ ಟೈಮ್ ಬಂದು 12:29 12:30. ಗೈಸ್ ನಾವು ಯಾವಾಗ ಮಲ್ಗೋದು, ನಾನು ಆ್ಯಕ್ಚುಲಿ 7 o'clock ಆಗೋದು ಮಾರ್ನಿಂಗ್ ಅಲ್ವಾ. ಎಲ್ಲರೂ ನಾವು 3 ಜನ ಅಲ್ಲ, ಫ್ಯಾಮಿಲಿ ಎಲ್ಲರೂ. ಅವ್ರು ಇನ್ನೂ ಬೇಗ ಎದ್ದೊಳ್ತಾರೆ. ಹೌದು. ಸೊ ಗೈಸ್ ಮೆಹಂದಿ ಹಾಕ್ಕೊಂಡಾಯ್ತು, ಔಟ್ಪುಟ್ಟಿಂಗ್ ಬಂದಿದೆ. ಆರ್ಟಿಸ್ಟನ್ನು ತೋರಿಸ್ಬಿಡು. ಅವರು ಆರ್ಟಿಸ್ಟ್ ಗೈಸ್, ಆಲ್ಮೋಸ್ಟ್ 2 hours ತೊಗೊಂಡಿರೋದು ಇದನ್ನು ಹಾಕೋಕ್ಕೆ. 2 hours ಗೈಸ್ ಇದನ್ನ ಹಾಕಿ. ಸೊ ನೋಡಿ ಗೈಸ್ ಹೀಗೆ ಹಾಕಿದ್ದಾರೆ. ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಗೈಸ್. ಡಿಸೈನ್ ಹೆಂಗೆ ಬೇಕಿತ್ತು ಇದೆ, ನೈಸ್ ಬಟ್ ಐ ಲೈಕ್ ಇಟ್. ಸೊ ಇನ್ನು ನಾಳೆ ಹೋಗ್ಬಿಟ್ಟು ಇವಾಗ ಈ ಕೈನ ಒಂದು ಡ್ರೈ ಮಾಡಿಕೊಂಡು ಗೈಸ್ ವಾಯ್ಸ್ ಕೇಳ್ತಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಮಲಗಿದ್ದಾರೆ. ಸೊ ಸ್ವಲ್ಪ ಸೈಲೆಂಟ್ ಮಾತಾಡ್ತಿದ್ದೆ. ಕೈ ಒಣಗಿದ್ಮೇಲೆ ಹೋಗ್ಬಿಟ್ಟು ಮಲ್ಕೊಳ್ಳೋದೆ ಗೈಸ್. So we are ending this vlog. Bye. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾವು ಮ್ಯಾಂಗೋ ತಿಂತೀವಿ. ಮ್ಯಾಂಗೋ ತೋರಿಸಿ. ಕ್ರೇವಿಂಗ್ಸ್ ಗೈಸ್, ನೈಟ್ ಕ್ರೇವಿಂಗ್ಸ್. ತೋತಾಪುರಿ ರಾ ಮ್ಯಾಂಗೋ. ಸೊ ಗೈಸ್ ಈ ಬ್ಲಾಗ್ನೆಲ್ಲ ಏನು ಮಾಡ್ತಿದ್ದೀವಿ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಕಮೆಂಟ್ಸ್